ನಮಸ್ತೆ, ಕೃಷ್ಣ ಆಶಾ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನಮ್ಮ ಕನ್ಸ್ಟ್ರಕ್ಷನ್ನು ಕಂಟಿನ್ಯೂ ವಿಡಿಯೋನು ತೋರಿಸ್ತಾ ಇದ್ದೀನಿ. ಇವಾಗ ಪೆಡೆಸ್ಟಲ್ಗೆ ಬಾಕ್ಸ್ ಹಾಕೋದಕ್ಕೆ ಎಲ್ಲದು ಅದರಲ್ಲಿ ವೇಸ್ಟ್ ಆಯಿಲಿಂದ ಸ್ಪಾಂಜಲ್ಲಿ ರಬ್ ಮಾಡ್ತಾ ಇದ್ದಾರೆ. ರಬ್ ಮಾಡಿಬಿಟ್ಟು ಅದನ್ನು ವೇಸ್ಟ್ ಆಯಿಲ್ನ ಸಿಮೆಂಟು ಮೆತ್ಕೊಳ್ಬಾರ್ದು, ಅದು ಕಚ್ಕೊಳ್ಬಾರ್ದು ಅಂದ್ಬಿಟ್ಟು ಆ ಆಯಿಲ್ನ ಹಚ್ತಾ ಇದ್ದಾರೆ. ಹಚ್ಬಿಟ್ಟು ಅದನ್ನು ನೋಡ್ರಿ, ಪೆಡೆಸ್ಟಲ್ ಎಲ್ಲ ಇಲ್ಲಿದೆಯಲ್ಲ ಅದಕ್ಕೆ ಬಾಕ್ಸ್ನ ಸೆಟ್ ಮಾಡ್ತಾ ಇದ್ದಾರೆ. ಸೆಟ್ ಮಾಡಿ ಸ್ಕ್ರೂಯಿಂದ ಟೈಟಾಗಿ ಫಿಟ್ ಮಾಡ್ತಾ ಇದ್ದಾರೆ. ಎಲ್ಲ ಸೆಟ್ ಮಾಡಿಬಿಟ್ಟು ಅದಕ್ಕೆ ಕಾಂಕ್ರೀಟ್ ಮಿಕ್ಸ್ ಹಾಕ್ತಾರೆ. ಒಬ್ಬ ಆಳುಗಳೆಲ್ಲ ಸೇರಿಕೊಂಡು ಮೇಸ್ತ್ರಿ ಆಳುಗಳೇ ಮಾಡ್ತಾ ಇದ್ದಾರೆ ಅದನ್ನು. ನೋಡ್ರಿ, ಈ ರೀತಿ ಬಾಕ್ಸ್ ಸೆಟ್ ಮಾಡಿದ್ದಾರೆ. ಬಾಕ್ಸ್ ಎಲ್ಲ ಈ ಥರ ಸೆಟ್ ಮಾಡಿ ಸ್ಕ್ರೂ ಎಲ್ಲ ಟೈಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಕಾಂಕ್ರೀಟ್ ಮಿಕ್ಸ್ನ ಹಾಕ್ತಾರೆ. ಅದಕ್ಕೆ ಕಾಂಕ್ರೀಟ್ ಮಿಕ್ಸ್ಗೆ ಜಲ್ಲಿ, ಡಸ್ಟು, ಸಿಮೆಂಟು ಮೂರು ಒಂದು ರೇಷಿಯೋಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಫಿಲ್ ಮಾಡ್ತಾರೆ. ಫಿಲ್ ಮಾಡೋದಕ್ಕೆ ಇವಾಗೆಲ್ಲ ಅದೆಲ್ಲ ಕರೆಕ್ಟಾಗಿ ಕೂತಿದೆಯಾ, ಬಾಕ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಇವಾಗ ಚೆಕ್ ಮಾಡಿ ನೋಡ್ರಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾರೆ. ಇವರು ಮೇಸ್ತ್ರಿ ಲೇಬರ್ಗಳೇ ಮಾಡ್ತಾಯಿದ್ದಾರೆ ಈ ಕೆಲಸನ. ಫಸ್ಟು ಡಸ್ಟು, ಸಿಮೆಂಟು ಮಿಕ್ಸ್ ಮಾಡ್ತಾಯಿದ್ದಾರೆ. ಆಮೇಲೆ ಅದಕ್ಕೆ ಜಲ್ಲಿ ಮಿಕ್ಸ್ ಮಾಡ್ಕೊತಾರೆ. ಜಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ನೀರು ಮಿಕ್ಸ್ ಮಾಡಿ ನೋಡ್ರಿ ಈ ರೀತಿ ಫಿಲ್ ಮಾಡ್ತಾರೆ. ಫಿಲ್ ಮಾಡಿಬಿಟ್ಟು ವೈಬ್ರೇಟಿಂಗ್ ಮಿಷಿನ್ ಹಾಕಬೇಕು. ಮಿಷಿನ್ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಒಂದು 4 ಬಾಕ್ಸಿಗೆ ಮಾತ್ರ ಅದು ಸ್ವಲ್ಪ ರಿಪೇರಿ ಆಗೋವರೆಗೂ ಸಾರ್ವೆ ಮರ ಇರುತ್ತಲ್ವ, ಸಣ್ಣ ಮರ ತಗೊಂಡು ಅದರಲ್ಲಿ ಕೂರಿ ತುಂಬಿದ್ರು. ಏನಾದರೂ ವೈಬ್ರೇಟಿಂಗ್ ಮಿಷಿನ್ ಹಾಕಿದ್ದು ನೀಟಾಗಿ ಬರುತ್ತೆ. ವೈಬ್ರೇಟಿಂಗ್ ಮಿಷಿನ್ ಹಾಕ್ತಿರ ಸಾರ್ವೆ ಮರದಲ್ಲಿ ಕೂರಿದ್ರೂ ಅದು ಎಲ್ಲ ಅಲ್ಲಲ್ಲಿ ಅದೇನೋ ಹನಿ ಕೂಂಬ್ ಅಂತ ಹೇಳ್ತಾರೆ, ಆ ಥರ ಅದು ಒಂದು ಸ್ವಲ್ಪ ಖಾಲಿ ಗ್ಯಾಪ್ ಥರ ಏರು ಇದಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಸ್ವಲ್ಪ ಅದಕ್ಕೆ ಲೈಟಾಗಿ ನೀರು ಮಿಕ್ಸ್ ಮಾಡಿ ಹಾಕಿದ್ರು. ನೋಡ್ರಿ, ಈ ಥರ ಎಲ್ಲ ಫಿಲ್ ಮಾಡಿದ್ದಾರೆ. ಫಿಲ್ ಮಾಡಿಬಿಟ್ಟು ಒಂದು ದಿವಸ ಹಾಗೆ ಬಿಟ್ಬಿಡ್ತಾರೆ. ಅದನ್ನು ಒಂದು ದಿವಸ ಹಾಗೆ ಬಿಟ್ಟು ಮಾನೇಸ ಎಲ್ಲ ಬಾಕ್ಸು ಓಪನ್ ಮಾಡ್ತಾರೆ. ಮಾನೇಸ ಬೆಳಗ್ಗೆನೇ ಓಪನ್ ಮಾಡಿದ್ರು ಬಾಕ್ಸಸ್. ನೋಡ್ರಿ, ಈ ರೀತಿ ಎಲ್ಲ ಓಪನ್ ಮಾಡಿಬಿಟ್ಟು ಫುಲ್ಲು ಎಲ್ಲ ಓಪನ್ ಮಾಡಿಟ್ಟಿದ್ದಾರೆ. ಓಪನ್ ಮಾಡಿಬಿಟ್ಟು ಲಿಫ್ಟಿಗೆ ಅವರು ರೀಟೈನಿಂಗ್ ವಾಲ್ ಕಟ್ಟಬೇಕಾಗಿತ್ತು. ನಾವು ಸ್ವಲ್ಪ ನೋಡ್ಕೊಂಡಿಲ್ಲ ಅಂದರೆ ಮೇಸ್ತ್ರಿ ಹಂಗೆ ಹೇಳ್ತಾಯಿದ್ರಿ, ನಾವು ಗಮನಿಸಿಲ್ಲ. ಅದು ಸ್ವಲ್ಪ ನಮಗೂ ಗೊತ್ತಿರಲಿಲ್ಲ, ರೀಟೈನಿಂಗ್ ವಾಲ್ ಕಟ್ಟಿಲ್ಲ. ಹಂಗೆ ಅದಕ್ಕೂ ಬಾಕ್ಸ್ ಹಾಕ್ಬಿಟ್ರು. ಅವ್ರಿಗೆ ಗೊತ್ತಿರುತ್ತೆ ಮೇಸ್ತ್ರಿಗೆ, ಅಂದ್ರೂ ಹಾಕಿದ್ರು ಆ ಥರ. ಆಮೇಲೆ ಇದೆಲ್ಲ ತೆಗೆದ್ಮೇಲೆ ಬಾಕ್ಸ್ ಎಲ್ಲ ತೆಗೆದಾದ್ಮೇಲೆ JCPಯಿಂದ ಎಲ್ಲ ಮಣ್ಣು ಫಿಲ್ ಮಾಡಿಸ್ತಾಯಿದ್ದೀರಿ. ಮಣ್ಣು ಫಿಲ್ ಮಾಡಿಸೋ ಕೆಲಸ ಎಲ್ಲ ನಮ್ಮದೇ. ಮಣ್ಣು ಅಗ್ದಿದ್ದು ಫಿಲ್ ಮಾಡಿದ್ದು ಎಲ್ಲ ನಾವೇನು ಅದು ಮೇಸ್ತ್ರಿ ಒಪ್ಕೊಂಡಿಲ್ಲ, ಅದನ್ನು ಬಿಟ್ಟೇ ಒಪ್ಕೊಂಡಿರೋದು. ನೋಡಿರಿ, ಅದಕ್ಕೆಲ್ಲ ಈ ರೀತಿ ಪಾತಿ ಮಾಡಬೇಕು. ಪಾತಿ ಫಸ್ಟು ಮಾಡಿಕೊಡ್ರಿ ಅಂದರೆ ನಮಗೂ ಮೇಸ್ತ್ರಿ ಮಾಡಿಕೊಟ್ಟಿಲ್ಲ. ಆಮೇಲೆ ನೀರು ಹಾಕೋಕ್ಕೋಗಿ ಒಂದು ಟ್ಯಾಂಕರ್ ವೇಸ್ಟಾಗಿ ಆಮೇಲೆ ಪಾತಿ ಮಾಡಿಕೊಟ್ರು. ಹೇಳಿದ್ರೆ ಹಂಗೆ ಹಾಕ್ರಿ ಅಂದರು. ನೋಡಿರಿ, ಆಮೇಲೆ ಪಾತಿ ಮಾಡಿಕೊಟ್ರು. ಪಾತಿ ಮಾನೇಸ ಮಾಡಿಸ್ಬಿಟ್ಟು ಈ ಥರ ನೀರು ಫುಲ್ಲು ಟ್ಯಾಂಕರಲ್ಲೇ ಇಡಿಸಿದ್ರಿ. ಎಲ್ಲ ಈ ಥರ ಇಡಿಸಿದ್ಮೇಲೆ ಮಣ್ಣೆಲ್ಲ ಕುತ್ಕೊಬೇಕು. ಒಂದು 2 ಲೋಡು ನೀರು ಇಡಿಸ್ತು ಇಷ್ಟು ಹಳ್ಳಕ್ಕೆ. ಆಮೇಲೆ ನೀರು ಇಟ್ಟ ಮಣ್ಣೆಲ್ಲ ಸ್ವಲ್ಪ ಕೂತ್ಮೇಲೆ 2 ದಿವಸ ಬಿಟ್ಟು, 3-4 ದಿವಸ ಬಿಟ್ಟರು. ಬಿಟ್ಟು JCPಯಲ್ಲಿ 1 ಅಡಿ ಸುತ್ತು ಮಾತ್ರ 1 ಅಡಿ JCPಯಲ್ಲಿ ಹಳ್ಳ ಮಾಡಿಸಿದ್ರಿ. ವಾಲ್ಸ್ ಇದೆಯಲ್ಲ ಅದ್ರ ಪಕ್ಕನೇ ಮಾಡಿಸಿದ್ರೆ ಅದನ್ನು ಸೇರಿಸಿ ಮಾಡಿಸಿದ್ರೆ ನೋಡ್ರಿ, ಅದಕ್ಕೆ ಜಲ್ಲಿ 40 mm ಜಲ್ಲಿ ಹಾಕಿದ್ರು. ಆಮೇಲೆ ಮಾಡಿದ್ಮೇಲೆ ಅಡ್ಡ ಬರೋದಕ್ಕೆಲ್ಲ ಏನು ಹಳ್ಳ ಮಾಡಿಸ್ಲಿಲ್ಲ. ಅವರೇ ಕೈಯಲ್ಲಿ ಒಂದು ಅರ್ಧ ಅಡಿ ಮಾಡಿಕೊಂಡ್ರು. ಸುತ್ತು ಮಾತ್ರ 1 ಅಡಿ ಮಾಡಿಸ್ಬಿಟ್ಟು ಅದಕ್ಕೆ ಡಸ್ಟು, ಸಿಮೆಂಟು ಮಿಕ್ಸ್ ಮಾಡಿ ಹಾಕಿ ಎಲ್ಲ ನೋಡ್ರಿ ದಮ್ಸ್ ಮಾಡಿದ್ದಾರೆ. ಫುಲ್ಲು ಸುತ್ತು ಮಾಡ್ಕೊಂಬಂದಿದ್ದಾರೆ ಈ ಥರ. ಆಮೇಲೆ ಅದ್ರ ಮೇಲೆ ಕಲ್ಲಲ್ಲಿ ಪಾಯ ಹಾಕ್ತಾಯಿದ್ದಾರೆ. ನೋಡ್ರಿ, ಕಲ್ಪಾಯ ಇವಾಗ ಹಾಕ್ತಾಯಿದ್ದಾರೆ. ಅದಕ್ಕೆ ನೇರ ತಗೊಂಡು ಈ ಥರ ಬೋರ್ಡ್ರಸ್ಸು, ದಪ್ಪ ಕಲ್ಲು ಎಲ್ಲ ಹಾಕಿ ಈ ಥರ ಪಾಯ ಮಾಡ್ತಾಯಿದ್ದಾರೆ. ಭೂಮಿ ಒಳಗಡೆ ಒಂದು ಕೋರ್ಸ್ ಆಯಿತು. ಅದ್ರ ಮೇಲೆ 2 ಕೋರ್ಸಷ್ಟು ಪಾಯ ಬಂತು. ಸೆಂಟ್ರಲ್ಲೆಲ್ಲ ಬರೀ 2 ಕೋರ್ಸ್ ಪಾಯ ಬಂತು.
ಸುತ್ತು 3 ಕೋರ್ಸ್ ಪಾಯ ಬಂತು ನೋಡಿರಿ. 2ನೇ ಕೋರ್ಸು ಇದು 3ನೇ ಕೋರ್ಸು. ಎರಡನೇ ಕೋರ್ಸ್ ಇದು ಮಾಡ್ತಾಯಿದ್ದಾರೆ. 2 ಕೋರ್ಸ್ ಆದಮೇಲೆ ಇದು 3ನೇ ಕೋರ್ಸು ಫಿಲ್ ಆದಮೇಲೆ ಈ ಥರ ಆಯಿತು. ಆ ಕಂಬಿ ಹತ್ರ ಎಲ್ಲ ನೋಡಿರಿ ಈ ಥರ ಗ್ಯಾಪ್ಗಳು ಬಿಟ್ಟಿದ್ರು. ಈ ಥರ ಎಲ್ಲ ಕಂಬಿ ಇತ್ತಲ್ಲ ಅದ್ರ ಸುತ್ತು ಕಲ್ಲು ಕಟ್ಟಿದ್ದು ಗ್ಯಾಪ್ಸ್ ಎಲ್ಲ ಈ ಥರ ಇತ್ತು. ಅದಕ್ಕೆಲ್ಲ ಜಲ್ಲಿ, ಡಸ್ಟು, ಸಿಮೆಂಟು, ಕಾಂಕ್ರೀಟ್ ಕಲಿಸ್ಬಿಟ್ಟು ಅದನ್ನು ಫಿಲ್ ಮಾಡ್ತಾರೆ. ಅದನ್ನೆಲ್ಲ ಈ ಥರ ಫಿಲ್ ಮಾಡಿದ್ರು. ಇನ್ನೂ ಫಿಲ್ ಮಾಡಿಲ್ಲ, ಇವಾಗ ಗ್ಯಾಪ್ಸ್ ಇದೆ. ಆಮೇಲೆ ಅದನ್ನೆಲ್ಲ ನಾವು ಡೈಲಿ ಕ್ಯೂರಿಂಗ್ ಮಾಡ್ತಾ ಇರಬೇಕು. ಕ್ಯೂರಿಂಗು ಅವರು ಬೆಳಗ್ಗೆನೇ ಹೋಗಿ ಕ್ಯೂರಿಂಗ್ ಮಾಡ್ತಾಯಿದ್ರಿ ನೋಡಿರಿ. ರೀಟೈನಿಂಗ್ ವಾಲ್ ಕಟ್ಟಿಲ್ಲ ಇದಕ್ಕೆ. ಅದಕ್ಕೋಸ್ಕರ ಇನ್ನೇನು ಮಾಡೋದು, ಮಿಸ್ಟೇಕ್ ಆಯಿತು ನಮ್ಮಿಂದ ಅಂದ್ಬಿಟ್ಟು ನಾವು ಲಿಫ್ಟಿಗೆ 8 ಅಡಿ ಗೋಡೆ ಕಟ್ಟಿಸಿದ್ರಿ. ಇಟ್ಕೆಯಲ್ಲೇ ಕಟ್ಟಿಸ್ಬಿಟ್ಟು ಅದಕ್ಕೆ ಕಂಬಿ ಕೊಟ್ಬಿಟ್ಟು ಪ್ಲಾಸ್ಟಿಂಗ್ ಮಾಡಿಸೋಣ ಅಂದ್ಬಿಟ್ಟು ಸುತ್ತು ಪ್ಲಾಸ್ಟಿಂಗ್ ಕೊಟ್ಟಿದ್ದೀರಿ. ಹಿಂದೆ ಪ್ಲಾಸ್ಟಿಂಗ್ ಕೊಟ್ಟು ಮಣ್ಣು ತುಂಬಿಸಿದ್ರಿ. ಇವಾಗ ಇದು ಮೇಲೆವರೆಗೂ ಬಂದಿದೆ. 2 ಕೋರ್ಸು ಕಟ್ಟಿದ್ದಾಗಿದೆ. ನೆಕ್ಸ್ಟು ಪ್ಲಿಂತ್ ಹಾಕಬೇಕು. ನಾವು ಇನ್ನೂ 1 ಕೋರ್ಸ್ ಕಟ್ಟಿಸೋಣ ಅಂದ್ಕೊಂಡ್ರಿ. ಇನ್ನು ಸುಮ್ಮನೆ ಕಲ್ಲಲ್ಲಿ ಕಟ್ಟಿಸ್ಕೊಂಡು ಯಾಕೆ ಅಂದ್ಬಿಟ್ಟು 2 ಅಡಿ ಪ್ಲಿಂತ್ ಹಾಕ್ಸೋಣ ಅಂತಂದ್ಬಿಟ್ಟು ನೀರು ಮಾತ್ರ ಕ್ಯೂರಿಂಗ್ ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಮಾಡಿದ್ರಿ ನಾವು, ನಮಗೆ ಗೊತ್ತಿದ್ದಂಗೆ 53 ಗ್ರೇಡು ಸಿಮೆಂಟ್ ಆದರೆ ತುಂಬ ಚೆನ್ನಾಗಿ ಕ್ಯೂರಿಂಗ್ ಕೊಟ್ರೇ ಸಾಯಂಕಾಲ ಟೈಮು ಕ್ಯೂರಿಂಗ್ ಮಾಡಿದ್ದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಬೆಳಗ್ಗೆ ಟೈಮು ಬಿಸಿಲಿರುತ್ತೆ, ನಾವು ಎಷ್ಟು ನೀರು ಹಾಕಿದ್ರೂ ಬೆಳಗ್ಗೆ ಅಷ್ಟೊಂದು ಕ್ಯೂರಿಂಗ್ ಚೆನ್ನಾಗಾಗಲ್ಲ. ನೋಡಿರಿ ಇದು ಲಿಫ್ಟಿಗೆ ಸ್ವಲ್ಪ ಹೈಟ್ ಆಯಿತು ಅಂತ ಇದ್ದಾರೆ. ಒಳಗಡೆ ಡೌನ್ ಜಾಸ್ತಿ ಇದೆ ಅಂತ. ನಾವು ಸ್ವಲ್ಪ ಹೈಟ್ ಬೇಕು ಅಂತಲೇ ಮಾಡಿಸ್ಕೊಳ್ರಿ. ಯಾಕಂದರೆ ರೋಡ್ ಲೆವೆಲ್ಗೆ ಸ್ವಲ್ಪ ಹೈಟ್ ಇರಲಿ, ಅದಕ್ಕೆ ಅಂತ ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀರಿ. ನೆಕ್ಸ್ಟು ಪ್ಲಿಂತ್ ಲೆವೆಲಿಂದ ವಿಡಿಯೋ ತೋರಿಸ್ತೀನಿ.